ಬಿಗ್ ಬಾಸ್ ಸೀಸನ್ 10 ಶುರುವಾದ ದಿನದಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಜಗಳ ತಪ್ಪಿದ್ದಲ್ಲ. ಯಾವುದಾದ್ರೂ ಒಂದು ವಿಚಾರಕ್ಕೆ ಪ್ರತಿ ದಿನ ಕೂಡ ಸ್ಪರ್ಧಿಗಳ ಮಧ್ಯೆ ಜಗಳ ಮನಸ್ತಾಪ ಬರುತ್ತಲೇ ಇದೆ. ಈಗ ಟಾಸ್ಕ್ನಲ್ಲಿ ಗಳಿಸಿರುವ ಪಾಯಿಂಟ್ ಹಂಚಿಕೆ ವಿಚಾರಕ್ಕೆ ಸಂಗೀತ ತಂಡ ಆಕೆಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ತಂಡ ರಚನೆಯಾದಾಗಲೇ ವಿನಯ್ ಒಂದು ಮಾತನ್ನ ಹೇಳ್ತಾ ಇದ್ರು, ಸಂಗೀತಾಗೆ ಈಗೋ ಜಾಸ್ತಿ ಇದೆ, ಇನ್ನು ಮೈಕಲ್ ಕೂಡ ಸಂಗೀತ ಮಾತನ್ನ ಕೇಳೋದಿಲ್ಲ, ಹೀಗಾಗಿ ತಂಡದಲ್ಲಿ ಜಗಳ ಬಂದೇ ಬರುತ್ತೆ. ಕೊನೆಗೂ ವಿನಯ್ ಹೇಳಿದ ಮಾತು ಸತ್ಯವಾಗಿದೆ. ಮೈಕಲ್ಗೆ ಎಲ್ರಿಗಿಂತಲೂ ಹೆಚ್ಚಿನ ಪಾಯಿಂಟ್ಸ್ ಅನ್ನ ಸಂಗೀತ ಕೊಟ್ಟಿದ್ರು. ಆದ್ರೆ ಮೈಕಲ್ ಇನ್ನೂ ಕೂಡ ಹೆಚ್ಚಿನ ಪಾಯಿಂಟ್ಸ್ ಬೇಕು ಅಂತ ಕೇಳ್ಕೊಂಡಿದ್ರು. ಇದಕ್ಕೆ ಸಂಗೀತ, ನಾನು ಎಲ್ರಿಗೂ ಕೂಡ ಸಮಾನಾಗಿ ಪಾಯಿಂಟ್ ಹಂಚಿಕೆ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ರು. ಇದೇ ಮಾತು ಮೈಕಲ್ಗೆ ಬೇಸರ ತರಿಸಿದ್ದು ಸಂಗೀತ ಮೇಲೆ ಮುಗಿಬಿದ್ದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೈಕಲ್ಗೆ ಸಂಗೀತರನ್ನ ಕಂಡ್ರೆ ಇಷ್ಟವಾಗ್ತಾ ಇಲ್ಲ. ಸಂಗೀತರನ್ನ ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಲೂ ಕೂಡ ಪಾಯಿಂಟ್ಸ್ ವಿಚಾರಕ್ಕೆ ಎಲ್ಲರ ಮುಂದೆ ಸಂಗೀತರನ್ನ ಟಾರ್ಗೆಟ್ ಮಾಡಿ ಸಂಗೀತ ಕಣ್ಣೀರ್ ಹಾಕುವಂತೆ ಮೈಕಲ್ ಮಾತನಾಡಿದ್ದಾರೆ. 11ನೇ ವಾರದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ತನಿಷಾ ಹಾಗೂ ಸಂಗೀತ ಇಬ್ಬರನ್ನ ಕೂಡ ನಾಯಕರನ್ನಾಗಿ ಮಾಡಿ ಅವರಿಗೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ರು. ಈ ಪಾಯಿಂಟ್ಸ್ ನಲ್ಲಿ ಸ್ಪರ್ಧಿಗಳನ್ನ ಖರೀದಿ ಮಾಡಿ ತಂಡವನ್ನಾಗಿ ಮಾಡಿಕೊಂಡು ಆಟವಾಡ್ತಾರೆ. ಆದ್ರೆ ಟಾಸ್ಕ್ ನಂತರದಲ್ಲಿ ತಂಡದ ಸದಸ್ಯರ ಮಧ್ಯೆ ಅಸಮಾಧಾನ ಹುಟ್ಟಿಕೊಂಡಿದೆ. ಯಾರಿಗೆ ಎಷ್ಟು ಹಣ ಕೊಡಲಾಗಿದೆ, ಟಾಸ್ಕ್ಗಳಲ್ಲಿ ಗೆದ್ದಾಗ ಎಷ್ಟು ಶೇರ್ ಕೊಡಲಾಗುತ್ತೆ ಎಂಬ ಕುರಿತು ಎರಡೂ ತಂಡಗಳಲ್ಲಿ ಅಸಮಾಧಾನ ಇತ್ತು. ಇವತ್ತು ಎರಡೂ ತಂಡದ ಕ್ಯಾಪ್ಟನ್ಗಳನ್ನ ಬಿಗ್ ಬಾಸ್ ಕೂರಿಸಿ ಅವರ ತಂಡದ ಸದಸ್ಯರಿಂದಲೇ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಗೀತ ವಿರುದ್ಧ ಮನೆಯ ಎಲ್ಲಾ ಸ್ಪರ್ಧಿಗಳ ಸಮ್ಮುಖದಲ್ಲಿ ಮೈಕಲ್ ತಿರುಗಿ ಬಿದ್ದಿದ್ದಾರೆ. ಸಂಗೀತ ಹತ್ರ ಜಾಸ್ತಿ ಪಾಯಿಂಟ್ ಇದ್ದು ಅದನ್ನ ಬೇರೆಯವರೊಂದಿಗೆ ಶೇರ್ ಮಾಡ್ತಾ ಇಲ್ಲ ಅಂತ ಮೈಕಲ್ ಆರೋಪಿಸಿದ್ದಾರೆ. ಇದರಿಂದ ಸಿಟ್ಟಾದ ಸಂಗೀತ ಕೂಡ ಮೈಕಲ್ ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಟಾಸ್ಕ್ ಎಲ್ಲ ಆರಂಭವಾಗಿ ಎಲ್ಲ ಮುಗಿದ ನಂತರ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೋದು ಅಂತ ಸಂಗೀತ ಭಾವಿಸಿದಂತೆ ಇತ್ತು. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ಸಂಗೀತ ವಿರುದ್ಧ ಮೈಕಲ್ ಈಗ ತಿರುಗಿ ಬಿದ್ದಿದ್ದಾರೆ. ಪರಿಸ್ಥಿತಿ ಹೀಗೆ ಆಗ್ಬೋದು ಅಂತ ವಿನಯ್ ಅವರು ಮೊದಲೇ ಊಹಿಸಿಕೊಂಡಿದ್ರು. ಅದರಂತೆ ಆಗಿದೆ. ಪದೇ ಪದೇ ಎಲ್ಲರ ಟೀಕೆಗೆ ಸಂಗೀತ ಗುರಿಯಾಗ್ತಾ ಇದ್ದಾರೆ. ಸಂಗೀತ ಅವರನ್ನ ಕಂಡ್ರೆ ಮೈಕಲ್ಗೆ ಸ್ವಲ್ಪನೂ ಇಷ್ಟವಿಲ್ಲ. ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಇಬ್ರು ಜಗಳ ಮಾಡ್ತಾಲೆ ಇರ್ತಾರೆ. ಈಗ ಇಬ್ರು ಒಂದೇ ತಂಡದಲ್ಲಿದ್ರು ಕೂಡ ಮತ್ತೆ ಇವರ ಮಧ್ಯೆ ಜಗಳ ನಡೆದಿದೆ. ಮೈಕಲ್ ಹೇಳ್ತಾರೆ, ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ಅನ್ನ ಶೇರ್ ಮಾಡೋದಕ್ಕೆ ಅವರು ರೆಡಿನೇ ಇಲ್ಲ. ಭಿಕ್ಷೆ ತರ ನಾನ್ ಕೊಡ್ತೀನಿ, ನೀವ್ ಅದನ್ನ ತಗೋಬೇಕು ಅಂತ ವರ್ತಿಸ್ತಿದ್ದಾರೆ ಅಂತ ಮೈಕಲ್ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ಸಂಗೀತ, ಮೊದ್ಲು ನಾಚಿಕೆ ಆಗ್ಬೇಕು ನಿಮ್ಗೆ, ಎಲ್ರಿಗಿಂತ ಜಾಸ್ತಿ ಅಮೌಂಟ್ ತಗೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಸಂಗೀತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮೈಕಲ್, ಸಂಗೀತ ಎಷ್ಟು ಕೀಳು ಮಟ್ಟದ ವರ್ತನೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಸಂಗೀತ ಈ ಮನೆಯ ಒಂದು ದೊಡ್ಡ ನೆಗೆಟಿವ್ ಎನರ್ಜಿ ಅಂತ ಮೈಕಲ್ ಹೇಳಿದ್ದಾರೆ. ಇದಕ್ಕೆ ಸಂಗೀತ, ನೆಗೆಟಿವ್ ಅಂತ ಕರೆಯೋ ಅಧಿಕಾರ ನಿಮ್ಗೆ ಇಲ್ಲ, ನಿಮ್ಗೆ ರೈಟ್ಸ್ ಇಲ್ಲ ಅಂದಿದ್ದಕ್ಕೆ ಮೈಕಲ್ ಹೇಳ್ತಾರೆ, ನನ್ಗೆ ಮಾತಾಡುವ ಎಲ್ಲ ಸ್ವಾತಂತ್ರ್ಯ ಇದೆ ಅಂತ. ಹೀಗೆ ಸಂಗೀತ ನಾಯಕತ್ವದಲ್ಲಿ ಆಡಿರುವ ಪ್ರತಿಯೊಬ್ರು ಕೂಡ ಸಂಗೀತ ಬಗ್ಗೆ ಹಿಂದೆಯಿಂದ ಕೆಟ್ಟದಾಗಿಯೇ ಮಾತನಾಡಿದ್ದಾರೆ. ನಮ್ರತಾನು ಅಷ್ಟೇ ತಮಗೆ ಅಮೌಂಟ್ ಕೊಟ್ಟಿಲ್ಲ. ಹಾಗೆಯೇ ಸಂಗೀತ ಏನೆಲ್ಲ ಹೇಳಿದ್ದಾರೋ ಅದನ್ನ ತಮ್ಮ ಎದುರಾಳಿ ತಂಡದ ವಿನಯ್ ಹಾಗೂ ಕಾರ್ತಿಕ್ ಜೊತೆಗೆ ಹಂಚಿಕೊಂಡು ಸಂಗೀತಾಗೆ ಅವಮಾನ ಮಾಡಿದ್ದಾರೆ. ಒಟ್ನಲ್ಲಿ ಸಂಗೀತ ಏನೇ ಮಾಡೋಕ್ಕೋದ್ರೂ ಸಂಗೀತಾದೇ ತಪ್ಪು ಎಂಬರ್ಥದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಕೊನೆಗೆ ನೊಂದುಕೊಂಡು ಬಾತ್ರೂಮ್ನಲ್ಲಿ ಕೂತು ಸಂಗೀತ ಕಣ್ಣೀರನ್ನ ಹಾಕಿದ್ದಾರೆ. ಮೊದಲಿನಿಂದಲೂ ಕೂಡ ಮೈಕಲ್ಗೆ ಸಂಗೀತ ಕಂಡ್ರೆ ಇಷ್ಟ ಇಲ್ಲ. ಅವರು ಹೇಳಿದಂತೆ ಕೇಳಬೇಕು ಎಂಬ ಮನೋಭಾವ ಇದೆ. ಹೀಗಾಗಿ ಇಬ್ಬರ ಮಧ್ಯೆ ಪರಸ್ಪರ ಜಗಳ ಕೂಡ ಆಗ್ತಾ ಇತ್ತು. ಆದ್ರೂ ಕೂಡ ಸಂಗೀತ ಮೈಕಲ್ ಅವರನ್ನ ತಮ್ಮ ತಂಡಕ್ಕೆ ಬಲಶಾಲಿಯಾಗಿದ್ದಾರೆ ಅಂತ ಸೇರಿಸಿಕೊಂಡು ತಪ್ಪು ಮಾಡಿದ್ದಾರೆ. ಈಗ ಅದಕ್ಕೆ ಪಶ್ಚಾತ್ತಾಪ ಎನ್ನುವಂತೆ ಕಣ್ಣೀರನ್ನ ಹಾಕಿದ್ದಾರೆ ಸಂಗೀತ. ಅಂದಹಾಗೆ ಮೈಕಲ್ ಅವರು ಎಲ್ಲರ ಮುಂದೆ ಸಂಗೀತಾಗೆ ಅವಮಾನ ಮಾಡಿದ್ದಕ್ಕೆ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೈಕಲ್ಗೆ ಏನೇ ಅಸಮಾಧಾನ ಇದ್ರೂ ಕೂಡ ಸಂಗೀತ ಜೊತೆ ಕೂತು ಬಗೆಹರಿಸಿಕೊಳ್ಬೇಕಿತ್ತು. ಬೇಕು ಅಂತಲೇ ಎಲ್ಲರ ಮುಂದೆ ಅವರನ್ನ ಅವಮಾನ ಮಾಡಿದ್ದಾರೆ ಅಂತ ಜನ ಉಗಿತಾ ಇದ್ದಾರೆ. ಮೈಕಲ್ಗೆ ಅಹಂಕಾರ ತುಂಬಿ ತುಳುಕ್ತಾ ಇದೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರು ವಾರ್ನ್ ಮಾಡಿದ್ರು ಕೂಡ ಮೈಕಲ್ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅಜಯ್ ಹೊರ ಹೋಗ್ಬೇಕು ಅಂತ ತುಂಬಾ ಜನ ವೀಕ್ಷಕರು ಕಮೆಂಟ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವರು ಉಳಿದ ಸ್ಪರ್ಧಿಗಳ ಜೊತೆಯೂ ಅಹಂಕಾರದಿಂದ ಮಾತನಾಡ್ತಾರೆ ಎಂಬ ಆರೋಪ ಕೂಡ ಇದೆ. ಇನ್ನುಳಿದಂತೆ ಅವರು ಸ್ಕೂಲ್ ಟಾಸ್ಕ್ ನಲ್ಲೂ ಕೂಡ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಕೂಡ ಹೇಳ್ಕೊಂಡಿದ್ರು. ಇದು ಎಲ್ಲಾ ಸ್ಪರ್ಧಿಗಳಿಗೂ ಸಿಟ್ಟನ್ನ ತರಿಸಿತ್ತು. ಇನ್ನು ಮೈಕ್ ಹಾಕೊಳ್ಳೋದ್ರಲ್ಲೂ ಕೂಡ ಮೈಕಲ್ ಹಿಂದುಳಿದಿದ್ದಾರೆ. ಕಿಚ್ಚ ಸುದೀಪ್ ಅವರೇ ಈ ವಿಷಯಕ್ಕೆ ಮೈಕಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮನೆಯಲ್ಲಿ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡುವ ಸಿರಿಗೆ ಇದನ್ನೆಲ್ಲ ನೋಡ್ಕೊಂಡು ಶಿಕ್ಷೆ ಕೂಡ ಕೊಡಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸಿರಿ ಅವರಿಗೆ ವಿಶೇಷ ಅಧಿಕಾರ ಸಿಕ್ಕ ಮೇಲೆ ಮೈಕಲ್ ಮತ್ತೆ ಮೈಕ್ ಧರಿಸದೆ ಮಾತನಾಡಿದ್ದಾರೆ.
ಇದೇ ವಿಚಾರಕ್ಕೆ ಬಿಗ್ ಬಾಸ್ 3 ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈಗೆ ಎಣ್ಣೆಯನ್ನೋ ಅಥವಾ ಮಾಯಿಶ್ಚರೈಸ್ ಏನನ್ನೋ ಹಚ್ಚಿಕೊಳ್ತಾ ಇದ್ದ ಮೈಕಲ್ ಎಚ್ಚರಿಕೆ ಕೊಟ್ಟ ತಕ್ಷಣವೂ ಮೈಕನ್ನ ಧರಿಸಿಲ್ಲ. ಬಿಗ್ ಬಾಸ್ ಆದೇಶ ಕೊಟ್ಟ ಕೂಡಲೇ ಸ್ಪರ್ಧಿಗಳು ಗೌರವದಿಂದ ತಲೆಬಾಗಿ ಆದೇಶ ಪಾಲನೆ ಮಾಡ್ತಾರೆ. ಆದ್ರೆ ಮೈಕಲ್ ಕೇರ್ ಮಾಡ್ತಾ ಇಲ್ಲ. ಇದನ್ನ ಕೂಡ ಈ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಮೈಕಲ್ಗೆ ಕೇಳುವ ಸಾಧ್ಯತೆ ತುಂಬಾ ಇದೆ. ಅಹಂಕಾರದಿಂದ ಬೀಗ್ತಾ ಇರುವ ಮೈಕಲ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕು ಎಂಬ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಅಂದಹಾಗೆ ತಂಡದಲ್ಲಿ ಕೊಡುವ ಪಾಯಿಂಟ್ಸ್ ಅನ್ನ ಯಾರ ಜೊತೆನೂ ಹಂಚಿಕೊಳ್ಳುವಂತಿಲ್ಲ ಅಂತ ಮೊದಲೇ ಸೂಚಿಸಿದ್ದಾರೆ. ಆದ್ರೆ ನಮ್ರತಾ ಗೌಡ ಸಂಗೀತ ಕೊಟ್ಟ ಪಾಯಿಂಟ್ಸ್ ಅನ್ನ ಹೇಳಿದ್ದಲ್ಲದೆ ಅವರಿಗೆ ಅವಮಾನ ಮಾಡಿ ತಮ್ಮ ಎದುರಾಳಿ ತಂಡದ ಕಾರ್ತಿಕ್ ಹಾಗೂ ವಿನಯ್ ಜೊತೆ ಮಾತಾಡಿದ್ದಾರೆ. ಇದು ಕೂಡ ವೀಕ್ಷಕರಿಗೆ ಸಿಟ್ಟು ತರಿಸಿದೆ. ನಮ್ರತಾಗೆ ಸಂಗೀತ ಮೇಲೆ ಅಸಮಾಧಾನ ಇದ್ದಿದ್ರೆ ಅದನ್ನ ಅವರ ಜೊತೆನೆ ಹೇಳ್ಕೊಂಡು ಬಗೆಹರಿಸಿಕೊಳ್ಬೋದಿತ್ತು. ಅದನ್ನ ಬಿಟ್ಟು ವಿನಯ್ ಹಾಗೂ ಕಾರ್ತಿಕ್ ಜೊತೆ ಹಂಚಿಕೊಂಡಿದ್ದು ತಪ್ಪು ಅಂತ ವೀಕ್ಷಕರು ಬೈತಾ ಇದ್ದಾರೆ. ಸುಖ ಸುಮ್ಮನೆ ಸಂಗೀತರನ್ನ ಮಧ್ಯ ತಂದು ಅವಮಾನ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರೊಬ್ಬರು ಆರೋಪಿಸಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಇದಾದ ನಂತರ ಬಿಗ್ ಬಾಸ್ನ 11ನೇ ವಾರದ 3ನೇ ಟಾಸ್ಕ್ ಕೂಡ ಆರಂಭವಾಗಿದೆ. ಮೊದಲ ಟಾಸ್ಕ್ನಲ್ಲಿ ತನಿಷಾ ತಂಡ ಗೆದ್ದಿದ್ರೆ 2ನೇ ಟಾಸ್ಕ್ನಲ್ಲಿ ಸಂಗೀತ ಟೀಮ್ ಜಯಗಳಿಸಿದೆ. ಆದ್ರೆ ಈಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ವಾರದ ಟಾಸ್ಕ್ನ ಮಧ್ಯೆ ತಂಡದ ಬದಲಾವಣೆಯಾಗಿದೆ. ಹೌದು, ಮೊದಲಿಗೆ ಆಕ್ಷನ್ ಆಗಿ ಎರಡೂ ತಂಡಕ್ಕೆ ಪ್ಲೇಯರ್ಸ್ಗಳು ಸೋಲ್ಡ್ ಆಗಿದ್ರು. ಆದ್ರೆ ಈಗ ತಂಡದಲ್ಲಿ ಬದಲಾವಣೆಯಾಗಿದೆ. ಇವಾಗ ಅನ್ಸೋಲ್ಡ್ ಆಗಿ ಉಳಿದಿದ್ದ ಸಿರಿಯವರು ಸೋಲ್ಡ್ ಆಗಿ ಹೋಗಿದ್ದಾರೆ. ಅಲ್ಲದೆ ಒಬ್ಬ ಘಟಾನುಘಟಿ ಆಟಗಾರ ಅನ್ಸೋಲ್ಡ್ ಕೂಡ ಆಗಿದ್ದಾರೆ. ಹೌದು, ಮತ್ತೊಮ್ಮೆ ಆಕ್ಷನ್ ಆಗಿದೆ. ಹಾಗಾಗಿ ಸಂಗೀತ ಅವರು ತಮ್ಮ ತಂಡದಲ್ಲಿ ನಮ್ರತಾ ಅವರನ್ನ ಹಾಗೆಯೇ ಉಳಿಸಿಕೊಂಡಿದ್ದಾರೆ. ಹಾಗೆ ತನಿಷಾ ಕೂಡ ವಿನಯ್ರನ್ನ ತಮ್ಮ ತಂಡದಲ್ಲೇ ಉಳಿಸಿದ್ದಾರೆ. ಇದಾದ ನಂತರ ಮತ್ತೆ ಆಕ್ಷನ್ ನಡೆಯುತ್ತೆ. ಆಗ ಪ್ರತಾಪ್ ಅವರು ಸಂಗೀತ ತಂಡದಲ್ಲೇ ಉಳ್ಕೋತಾರೆ. ಆದ್ರೆ ಬದಲಾವಣೆಯಾಗಿರೋದು ತುಕಾಲಿ ಸಂತೋಷ್ ಅವರು. ತುಕಾಲಿ ಅವರು ಸಂಗೀತ ಟೀಮ್ಗೆ ಸೇರಿದ್ದಾರೆ. ಅದೇ ರೀತಿ ಸಿರಿ ಅವರು ಕೂಡ ಸಂಗೀತ ತಂಡಕ್ಕೆ ಸೇರಿದ್ದಾರೆ. ಹಾಗಾಗಿ ಈಗ ಸಂಗೀತ ತಂಡದಲ್ಲಿ ಸಿರಿ, ಪ್ರತಾಪ್, ನಮ್ರತಾ, ತುಕಾಲಿ ಸಂತೋಷ್ ಇದ್ದಾರೆ. ಇನ್ನು ತನಿಷಾ ಟೀಮ್ನಲ್ಲಿ ವಿನಯ್, ವರ್ತೂರ್ ಸಂತೋಷ್, ಮೈಕಲ್, ಅವಿನಾಶ್ ಶೆಟ್ಟಿ ಇದ್ದಾರೆ. ಇಲ್ಲಿ ಬದಲಾವಣೆ ಏನಂದ್ರೆ ಕಾರ್ತಿಕ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಕಾರಣ ಅವರಿಗೆ ಬೆನ್ನಿನ ಇಂಜುರಿ ಆಗಿದೆ. ಹಾಗಾಗಿ ಮುಂಬರುವ ಟಾಸ್ಕ್ನಲ್ಲಿ ಕಾರ್ತಿಕ್ ಹೊರಗೆ ಉಳಿಯಲಿದ್ದಾರೆ. ಅಂದಹಾಗೆ 3ನೇ ಟಾಸ್ಕ್ ಯಾವುದು, ಯಾರು ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ ಈ ಟಾಸ್ಕ್ನ ಹೆಸರು ಚಿತ್ರ ವಿಚಿತ್ರ. ಈ ಟಾಸ್ಕ್ ಅನ್ನ ತಂಡದ ಎಲ್ಲಾ ಸದಸ್ಯರು ಅಂದ್ರೆ ಮಾಲೀಕರು ಸೇರಿ ಆಡ್ಬೇಕು. ಈ ಗೇಮ್ ಹೇಗೆ ಅಂದ್ರೆ ಒಬ್ರ ಹಿಂದೆ ಒಬ್ರು ನಿಂತ್ಕೋಬೇಕು. ಅಂದ್ರೆ ಒಬ್ಬರ ಬೆನ್ನನ್ನ ಒಬ್ರು ನೋಡೋ ರೀತಿಯಲ್ಲಿ ನಿಲ್ಬೇಕು. ಇಲ್ಲಿ ಕೊನೆಯಲ್ಲಿ ನಿಂತಿರುವ ವ್ಯಕ್ತಿಗೆ ಒಂದು ಮೇಜಿನ ಮೇಲೆ ಬೋರ್ಡ್ಗಳು ಇರುತ್ತೆ. ಅದನ್ನ ತಗೊಂಡು ಅದರಲ್ಲಿ ಏನ್ ಹೆಸರು ಬರೆದಿದ್ಯೋ ಅದನ್ನ ಓದಿ ತಮಗೆ ಕೊಟ್ಟಿರುವ ಪೇಪರ್ನಲ್ಲಿ ಚಿತ್ರವನ್ನ ಬಿಡಿಸಬೇಕು. ಉದಾಹರಣೆಗೆ ಇಲಿ ಅಂತ ಬರೆದಿದ್ರೆ ಅದನ್ನ ಕೂಡ್ಲೆ ಚಿತ್ರ ಬಿಡಿಸಿ ತಮ್ಮ ಮುಂದೆ ಬೆನ್ನು ಮಾಡಿ ನಿಂತಿರುವ ಸ್ಪರ್ಧಿಗೆ ತೋರಿಸಬೇಕು. ಆ ಸ್ಪರ್ಧಿ ಚಿತ್ರ ನೋಡಿ ತಮಗೆ ಕೊಟ್ಟಿರುವ ಪೇಪರ್ನಲ್ಲಿ ಚಿತ್ರವನ್ನ ಬಿಡಿಸಿ ಮುಂದಿನ ಸ್ಪರ್ಧಿಗೆ ತೋರಿಸಬೇಕು. ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಚಿತ್ರ ತೋರಿಸುವಾಗ ಮಾತಾಡುವಂತೆ ಇಲ್ಲ. ಹೀಗೆ ಒಬ್ರಿಂದ ಒಬ್ರಿಗೆ ಪಾಸ್ ಆಗಿ ಕೊನೆಯ 5ನೇ ವ್ಯಕ್ತಿ ಆ ಚಿತ್ರ ಯಾವುದು ಅಂತ ಹೇಳಿದ್ರೆ ಅವರಿಗೆ 1 ಪಾಯಿಂಟ್ ಸಿಗುತ್ತೆ. ಈ ಟಾಸ್ಕ್ನಲ್ಲಿ ವಿನಯ್ ತಂಡ ಗೆದ್ದಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.